वज्रहस्ताय नमः। ॐ वरारोहाय नमः। शान्ति। आत्म संजीविनी ನಮಸ್ಕಾರ. ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಆರ್ಥಿಕವಾಗಿಯೂ ಚೆನ್ನಾಗೇ ಇರ್ತಾರೆ. ಆದರೆ ಯಾರಿಗೂ ಹೇಳೋಕ್ಕಾಗದೇ ಇರೋವಂತಹ ಸಮಸ್ಯೆ ಇದ್ದಕ್ಕಿದ್ದ ಹಾಗೆ ಕಾಡೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಹೋದರೂ ಅದಕ್ಕೆ ಶಾಶ್ವತವಾದ ಪರಿಹಾರ ಸಿಗೋದಿಲ್ಲ. ಅಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಇರುವಂಥ ವಿಶೇಷವಾದ ವೇದಿಕೆ ಅಂದರೆ ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ ನಮ್ಮ ಎಷ್ಟೋ ದೈಹಿಕ ಸಮಸ್ಯೆಗಳಿಗೂ ಕೂಡ ಮೆಡಿಕಲ್ ಸೈನ್ಸ್ನಲ್ಲಿ ಉತ್ತರ ಸಿಗೋದಿಲ್ಲ, ಪರಿಹಾರ ಸಿಗೋದಿಲ್ಲ. ಅಂಥ ಸಮಸ್ಯೆಗಳಿಗೆ ಆತ್ಮಚಿಕಿತ್ಸೆಯ ಮೂಲಕ ಸಮಸ್ಯೆಯನ್ನು ಪರಿಹಾರ ಮಾಡ್ತಾ ಇರೋರು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಸಮಸ್ಯೆ ಇರುವವರ ಆತ್ಮವನ್ನು ಮತ್ತೊಬ್ಬ ವ್ಯಕ್ತಿಗೆ ವರ್ಗಾಯಿಸಿ ಅದರ ಮೂಲಕ ಸಮಸ್ಯೆಯ ಮೂಲವನ್ನು ಕಂಡುಹಿಡಿದು ಪರಿಹಾರವನ್ನು ನೀಡ್ತಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ನನ್ನ ಮೊದಲನೇ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವಂಥದ್ದು ಇದು. ಈಗ ಸುಮಾರು ಕಡೆ ನಾವು ನೋಡ್ತೀವಿ ಮೈ ಮೇಲೆ ಆತ್ಮ ಬರೋದು ಅಂದರೆ ದೆವ್ವ ಬರೋದು ಅಂತ ಹೇಳ್ತಾರೆ. ಈಗ ಆ ರೀತಿ ಬಂದಾಗ ತುಂಬ ಕಿರ್ಚಾಡೋದು, ಕೂಗಾಡೋದು, ಆಮೇಲೆ ಆವೇಶ ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ. ಈಗ ಇದರಿಂದ ಅಂದರೆ ಸುಮಾರು ಹೆಣ್ಮಕ್ಳು ಮೈ ಮೇಲೆ ಬರೋದ್ರಿಂದ ಅವರ ಮದುವೆ ಕೂಡ ತುಂಬ ತೊಂದರೆ ಆಗುತ್ತೆ. ಈ ರೀತಿ ಆತ್ಮ ಮೈ ಮೇಲೆ ಬರೋದು ಅಂದರೆ ಹೇಗೆ? ಇದಕ್ಕೆ ಕಾರಣ ಏನು? ಇಲ್ಲ, ಆತ್ಮಗಳು ಬರೀ ಹೆಣ್ಮಕ್ಳು ಅಂತಾನೆ ಅಲ್ಲ, ಗಂಡು ಮಕ್ಳ ಮೇಲೂ ಬರುತ್ತೆ, ಎಲ್ಲರ ಮೇಲೂ ಬರುತ್ತೆ, ಚಿಕ್ಕವರು ದೊಡ್ಡವರು. ಬಟ್ ಹೆಣ್ಮಕ್ಳ ಮೇಲೆ ಬರೋದ್ರಿಂದ ಅವರ ಮದುವೆಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಹಾಂ, ಆಗುತ್ತೆ ಹಾಗೆ. ಬಟ್ ಆತ್ಮ ದೇಹದ ಮೇಲೆ ಬರೋದೇನೋದು ಅದರ ಎಕ್ಸ್ಟ್ರೀಮ್ ಸ್ಟೇಜ್ ಅದು. ಅಂದರೆ ಆತ್ಮ ದೇಹ ಸೇರಿ ಬಹಳಷ್ಟು ವರ್ಷಗಳಾಗಿ ಅವ್ರನ್ನ ಕಂಪ್ಲೀಟ್ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಅವ್ರ ಸ್ವಂತಕ್ಕೆ ಕಂಪ್ಲೀಟ್ ಝೀರೋ ಆಗಿ ಹೋಗ್ಬಿಟ್ಟಿರುತ್ತೆ. ಇದು ಮೈ ಮೇಲೆ ಬಂದು ಕಂಪ್ಲೀಟಾಗಿ ಅವರನ್ನೇ ಆವರಿಸ್ಕೊಂಡು ಅವ್ರ ಬಾಯಿಂದನೇ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಹೀಗಾಗಿ ಬಟ್ ಆತ್ಮಗಳು ಮೈ ಮೇಲೆ ಬಂದು ಹೇಳೋದು 99% ಸುಳ್ಳೆ. ಅದ್ರ ಇರಬೇಕೆ ಅನ್ನೋದು ಯಾವುದು ಹೇಳ್ಕೊಳ್ಳಲ್ಲ. ಬೇರೆ ಬೇರೆ ವಿಚಾರಗಳನ್ನು ಸುಮ್ಮನೆ ಕನ್ಫ್ಯೂಸ್ ಮಾಡೋದಕ್ಕೆ ಹೇಳ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಯಾರು ಏನು ನಂಬಿಕೆ ಇಟ್ಕೊಳ್ಳೋದೇನು ಬೇಡ. ಈಗೇನಾಗುತ್ತೆ, ಆತ್ಮಗಳು ದೇಹ ಮೇಲೆ ಬಂದು ಕುಣಿತಾ ಇದೆ ಅಥವಾ ತುಂಬ ಫೆರೋಷಿಯಸ್ ಆಗಿ ಆಡೋದು ಅಥವಾ ಬಹಳಷ್ಟು ಕಿರ್ಚಾಡೋದು, ಎಗರಾಡೋದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ನಾನಿದು ಅಂತ ಹೇಳ್ಕೊಳ್ತಾನೆ ಇರುತ್ತೆ. ಅವ್ರ ಓನ್ ರಿಲೇಟಿವ್ಸ್ ಎಲ್ಲ ಯಾರೋ ಒಬ್ಬರ ಹೆಸರು ಹೇಳುತ್ತೆ, ಅಜ್ಜನ ಯಾರು ಹೋಗಿರ್ತಾರೆ ಅವ್ರ ಹೆಸರು ಹೇಳ್ಕೊಂಡು ನಾನೇ ಅದು ಅಂತ ಕುಣಿತಾ ಇರುತ್ತೆ. ಸೊ ಈ ವ್ಯಕ್ತಿಯ ಕಂಪ್ಲೀಟ್ ಹತೋಟಿ ಹೋದಾಗ ಮಾತ್ರ ಇವೆಲ್ಲ ಆಗೋದು. ಸೊ ಅವರ ಆ ದೇಹದಲ್ಲಿರ್ತಕ್ಕಂಥ ಆತ್ಮ ಯಾವುದು ಅನ್ನೋದನ್ನು ಈ ಆತ್ಮ ಸಂಜೀವಿನಿಯಲ್ಲಿ ಅವರ ಆತ್ಮವನ್ನು ವರ್ಗಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಹೋದರೆ ಮೈ ಮೇಲೆ ಬರೋದು ಇಳಿತಾ ಹೋಗುತ್ತೆ. ಸೊ ಅದು ಬಟ್ ಯಾವುದೇ ಆ ಮೈ ಮೇಲೆ ಬರೋದು ಒಂದೇ ಸರಿಗೆ ನಿಂತು ಹೋಗಿಬಿಡಲ್ಲ. ಹಂತವಾಗಿ ಒಂದು ದಿವಸಕ್ಕೆ ಒಂದು 4-5 ಸರಿ ಬರ್ತಾ ಇದ್ದರೆ ಒಂದು 15 ದಿವಸದಲ್ಲಿ ಅಟ್ಲೀಸ್ಟ್ 1-2 ಸರಿ ಬರ್ಬೋದು, 3 ಸರಿ ಬರ್ಬೋದು. ಹಾಗೆ ಸೊ ಹಂತವಾಗಿ ಇಳಿತಾ ಬರುತ್ತೆ. ಒಂದು 3-4 ತಿಂಗಳಲ್ಲೆಲ್ಲ ಅದನ್ನು ಕಂಪ್ಲೀಟಾಗಿ ಇಳಿಸಿ ಅವ್ರ ಸಹಜತೆಗೆ ತಂದು ಕೊಡ್ಬೋದು. ಓಕೆ, ಸರಿ ಡಾಕ್ಟರ್. ಈಗ ನಮಗೆ ಫೋನ್ ಅಂದರೆ ಸುಮಾರು ಫೋನ್ಗಳು ಬರೋದ್ರಿಂದ ಅದರಲ್ಲಿ ಕೆಲವು ಆದಷ್ಟು ಫೋನ್ ಕರೆಯಲ್ಲಿ ಅವ್ರು ಹೇಳಿದಂಥ ಸಮಸ್ಯೆನ ನಾವು ಪ್ರತಿನಿತ್ಯ ಪ್ರತಿ ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀವಿ. ಅದಕ್ಕೆ ನೀವು ಉತ್ತರ ಕೂಡ ಕೊಡ್ತಾ ಇರ್ತೀರಾ. ಈಗ ಹೊಸನಗರದಿಂದ ನಮಗೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದರು. ಅವ್ರ ಸಮಸ್ಯೆ ಏನು ಅಂದರೆ ರಾತ್ರಿ ಮಲಗಿದಾಗ ಕನಸುಗಳು ಅಂದರೆ ಹಾವಿನ ಕನಸು, ಜಾಸ್ತಿ ಹಾವು ಕಾಣಿಸುತ್ತಂತೆ. ಆಮೇಲೆ ನೀರು ಉಕ್ಕಿದಾಗ ಅಂದರೆ ನೀರು ಉಕ್ಕಿ ಅದರಿಂದ ಹಾವು ಅದ್ರ ಮೇಲೆ ತೇಲ್ಕೊಂಡು ಬರೋ ರೀತಿ ಕನಸು ಬೀಳುತ್ತಂತೆ. ಸೊ ಇದೊಂಥರ ಭಯಾನಕವಾದಂಥ ಕನಸು. ಯಾಕೆ ಈ ರೀತಿ ಬೀಳ್ತಾ ಇದೆ? ಇದಕ್ಕೇನಾದರೂ ನಮ್ಮ ಆತ್ಮ ಸಂಜೀವಿನಿಯಲ್ಲಿ ಪರಿಹಾರ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ಖಂಡಿತ ಇದೆ. ಬಟ್ ಇದೇನೋ ಒಂದು ಹಾವಿನ ಕನಸುಗಳು ಬೀಳೋದಂದ್ರೆ ಒಂದು ಅವ್ರಿಗೆ ಏನಾದ್ರು ಸರ್ಪದೋಷಗಳೇನಾರು ಇದ್ದರೆ ಹಾವು ಕನಸಿನಲ್ಲಿ ಬರುತ್ತೆ. ಇಲ್ಲ ಅಂದರೆ ಕೆಲವೊಂದು ಟೈಮ್ ಈ ಮಾಟ ನಡೆದಾಗ ಆತ್ಮಗಳ ದೇಹದಲ್ಲಿದ್ದಾಗ ಅವುಗಳು ಕೂಡ ಆ ರೀತಿ ರಿಯಾಕ್ಟ್ ಮಾಡ್ತವೆ. ಬಟ್ ರಿಯಾಲಿಟಿಲಿ ಹಾವುಗಳು ಇರಲ್ಲ ಅಲ್ಲಿ. ಬಟ್ ಇವು ಹಾವಿನ ರೂಪದಲ್ಲಿ ಅವು ತೋರಿಸಿ ಅವರಿಗೆ ಭಯಪಡಿಸ್ತಾ ಇರ್ತವೆ. ಬಟ್ ಅವರೇನು ಅನ್ಕೋತಾರೆ, ನಮ್ಗೆ ಹೋಗಿ ಹೇಳಿದಾಗ ಪರಿಹಾರ ನೀಡುವಂಥ ವ್ಯಕ್ತಿ ಅವ್ರು ಏನು ಮಾಡ್ತಾರೆ, ನಿಮಗೇನೋ ಸರ್ಪದೋಷ ಇದೆ, ಅದು ಇದೆ, ಇದೆ, ಸರ್ಪ ಸಂಸ್ಕಾರ ಮಾಡಿ ಅಂತ ಅದನ್ನೆಲ್ಲ ಹೇಳ್ತಾರೆ. ಅವರೆಲ್ಲ ಅದನ್ನೆಲ್ಲ ಮಾಡಿ ಬಂದರೂ ಮತ್ತೆ ಇಲ್ಲಿ ಅದು ಸೇಮ್ ಕಂಟಿನ್ಯೂಷನ್ ಇರುತ್ತೆ. ಸೊ
ಅದರ ಅರ್ಥ ಏನು ಅಂತ ಅದು ಕಂಡಿದ್ದು ನಿಜ ಅಲ್ಲ. ಯಾಕೆಂದರೆ ದೇಹದಲ್ಲಿರೋ ಆತ್ಮಗಳು ಅದರ ಬದಲಾವಣೆಯನ್ನು ಮಾಡಿ ತೋರಿಸ್ತವೆ ಅಷ್ಟೇ. ಸೊ ಅದನ್ನು ನಾವು ಹಿಡ್ಕೊಂಡು ಹೋದರೆ ಸರಿ ಹೋಗಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಲ್ವಾ. ಸೊ ನಾವಾಗೆ ಅದನ್ನು ಅರ್ಥೈಸ್ಕೋಬೇಕು, ಅದು ಸಮಸ್ಯೆ ಏನು ಅಂತ. ಈ ಆತ್ಮಚಿಕಿತ್ಸೆಯಲ್ಲಿ ನಾವು ಕಣ್ಣಾರೆ ಕಂಡು ಅದನ್ನು ಅನುಭವಿಸ್ತೀವಿ. ಸೊ ಹೀಗಾಗಿ ಅದ್ರ ಮೂಲ ಏನು ಅನ್ನೋದು ಗೊತ್ತಾಗುತ್ತೆ. ಅದು ನಿಜವಾಗ್ಲೂ ಹಾವು ಇದೆಯೋ ಇಲ್ವೋ, ಹಾವಿನ ಆತ್ಮ ಇದೆಯೋ ಇಲ್ವೋ, ಅಥವಾ ಇದು ಮಾಟದ ಆತ್ಮ ಅಥವಾ ಸುಮ್ಮನೆ ಬಂದಿರತಕ್ಕಂಥ ಗಾಳಿಯಲ್ಲಿ ಬಂದಿರತಕ್ಕಂಥ ಆತ್ಮ ದೇಹ ಸೇರಿ ಈ ಕ್ರಿಯೆಯನ್ನು ನಡೆಸ್ತಾ ಇದೆಯೋ ಅನ್ನೋದು ನಮಗೆ ಆತ್ಮಚಿಕಿತ್ಸೆಯಲ್ಲಿ ಕಂಡು ಬರುತ್ತೆ. ಆಮೇಲೆ ಆ ದೇಹದಲ್ಲಿರ್ತಕ್ಕಂಥ ಆತ್ಮವನ್ನು ಆ ದೇಹದಿಂದ ನಿರ್ಗಮನ ಮಾಡೋದ್ರಿಂದ, ರಿಲೀಸ್ ಮಾಡೋದ್ರಿಂದ ಖಂಡಿತವಾಗಿ ಅವರು ಚೆನ್ನಾಗಿ ಆಗ್ತಾರೆ. ಓಕೆ. ಸೊ ಇದಕ್ಕೆ 2 ರೀತಿಯ ಕಾರಣ ಇರಬಹುದು, ಅಥವಾ ಅದು ಬಿಟ್ಟು ಬೇರೆ ಕಾರಣನೂ ಬೇರೆನೂ ಇರಬಹುದು, ಹೇಳೋಕ್ಕಾಗಲ್ಲ. ಡಾಕ್ಟರ್, ಈಗ ಜನರಲ್ ಆಗಿ ಆ ಪ್ರಶ್ನೆನ ಎಲ್ಲರೂ ಕೇಳ್ತಾ ಇರ್ತಾರೆ. ಶಾರದಾನವ್ರು ಕೂಡ ಫೋನ್ ಮಾಡಿ ಈ ಪ್ರಶ್ನೆ ಕೇಳೋದು, ಹಾಗಾಗಿ ಎಲ್ರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಇನ್ನೊಂದ್ಸಲ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಆತ್ಮಚಿಕಿತ್ಸೆ ಪಡೆಯೋದಕ್ಕೆ ರೇಖಿ ಕಲ್ತ್ಕೊಳ್ಳೋದು ಬಹಳ ಅವಶ್ಯಕತೆನಾ ಅಂತ ಕೇಳ್ತಾ ಇದ್ರು. ಈ ಆತ್ಮಚಿಕಿತ್ಸೆಗೂ ರೇಖೆಗೂ ಇರುವಂಥ ವ್ಯತ್ಯಾಸ ಇನ್ನೊಂದ್ಸಲ ತಿಳಿಸ್ಕೊಡ್ತೀರಾ? ಈಗ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಆತ್ಮಚಿಕಿತ್ಸೆ ಪಡೆಯೋದಕ್ಕೆ ಯಾವುದೇ ರೀತಿಯಾದ ವಿದ್ಯಾನ ಕಲಿಬೇಕಿಲ್ಲ. ಸಹಜವಾಗಿ ಸೀದಾ ಆಫೀಸಿಗೆ ಬಂದು ಅವರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರ ಸಮಸ್ಯೆ ಏನು ಅನ್ನೋದು ನಾವೇ ಹೇಳ್ತಾ ಹೋಗ್ತೀವಿ. ಅದು ಏನು ಹೌದಲ್ಲೋ ಎಸ್ ಅಂತ ಹೇಳಿ ನಾವು ಹೇಳಿದ್ದೆಲ್ಲ ಕಂಪೇರ್ ಆಗಿ ಎಲ್ಲ ಕರೆಕ್ಟಾಗಿ ಬಂದರೆ ಅದ್ರ ಮೂಲವನ್ನು ಕ್ಲಿಯರ್ ಮಾಡಿ ಅವ್ರಿಗೆ ಪರಿಹಾರವನ್ನು ಕೊಡ್ಬೋದು. ಇಲ್ಲಿ ಯಾವುದೇ ಸಂಮೋಹಿನಿ ಆಗಲಿ ಅಥವಾ ರೇಖೆ ಆಗಲಿ ಕಲಿತು ಅದನ್ನು ಪ್ರಾಕ್ಟೀಸ್ ಮಾಡಬೇಕನ್ನೋ ಭಾವಗಳು ಅಥವಾ ಅದರ ಅವಶ್ಯಕತೆಗಳು ಏನೂ ಇಲ್ಲ ಇಲ್ಲಿ. ಆಮೇಲೆ ರೇಖೆ ಈಸ್ ಒನ್ ಆಫ್ ದ ಜಸ್ಟ್ ಒಂದು ಹೀಲಿಂಗ್ ಕಾನ್ಸೆಪ್ಟ್ ಅಷ್ಟೇ. ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ಕೈಗೆ ತಗೊಂಡು ಅದರಿಂದ ಒಬ್ಬ ವ್ಯಕ್ತಿಗೆ ಹೀಲ್ ಮಾಡೋದು, ಎನರ್ಜಿ ಪಾಸ್ ಮಾಡೋದರಿಂದ ಹೀಲ್ ಮಾಡುವಂಥದ್ದು. ಆದರೆ ಆತ್ಮಚಿಕಿತ್ಸೆಗೆ ಅದಕ್ಕೂ ಸಂಬಂಧವೇ ಇಲ್ಲ, ಇದು ಎಂಟೈರ್ಲಿ ಡಿಫ್ರೆಂಟ್. ಇಲ್ಲಿ ಪೇಷಂಟ್ ಆತ್ಮವನ್ನೇ ನಾವು ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಗೆ ವರ್ಗಾವಣೆ ಮಾಡಿ ಅವರ ಸಮಸ್ಯೆಯನ್ನು ಕಂಡು ಹಿಡಿತೀವಿ. ನಾರ್ಮಲಿ ಏನಾಗುತ್ತೆ, ಅವರೆಲ್ಲರೂ ಹೋಗಿ ತಮ್ಮ ಸಮಸ್ಯೆಯನ್ನು ತಾವೇ ಹೇಳ್ಕೋಬೇಕು, ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಅವರು ಇಫ್ ಆ್ಯಂಡ್ ಬಟ್ಸ್ ಆಗಿರ್ಬೋದು, ಹೀಗಿರ್ಬೋದು, ಅಂದಾಜಲ್ಲಿ ಏನೋ ಒಂದು ಹೇಳಿ ಏನೋ ಒಂದು ಪರಿಹಾರ ಕ್ರಿಯೆಯನ್ನು ಮಾಡೋಕ್ಕೆ ಹೋಗ್ತಾರೆ. ಕೆಲವೊಂದು ಟೈಮ್ ವರ್ಕ್ ಆಗುತ್ತೆ, ಕೆಲವೊಂದು ಟೈಮ್ ವರ್ಕ್ ಆಗಲ್ಲ. ನಮ್ಮಲ್ಲಿ ಹಾಗಲ್ಲ. ಅವ್ರು ಏನು ಹೇಳ್ದೇನೆ ಅದರ ಮೂಲ ಮತ್ತು ಅದರ ಸಮಸ್ಯೆಯನ್ನು ಕರೆಕ್ಟಾಗಿ ಕರಾರುವಕ್ಕಾಗಿ ನಾವೇ ಕಂಡು ಹಿಡಿದು ಇದು ಇದೇನೇ ಅಂತ ಅಂಡರ್ಲೈನ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಅದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಓಕೆ. ಸೊ ರೇಖೆ ಕಲಿಯೋದು ಅಥವಾ ಬೇರೆ ಯಾವುದೇ ವಿದ್ಯೆ ಕಲಿಯುವಂಥ ನೆಸೆಸಿಟಿ ಇಲ್ಲಿಲ್ಲ. ಓಕೆ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕ ವಿರಾಮದ ನಂತರ ಆತ್ಮಚಿಕಿತ್ಸೆ ಹೇಗೆ ನಡೆಯುತ್ತೆ, ವ್ಯಕ್ತಿಗೆ ಆತ್ಮಚಿಕಿತ್ಸೆಯಿಂದ ಪರಿಹಾರ ಹೇಗೆ ಸಿಗುತ್ತೆ ಅಂತ ನೋಡೋಣ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಯಾವ ಸಮಸ್ಯೆಗೂ ದಿಢೀರಂತ ಪರಿಹಾರ ಸಿಗೋದಿಲ್ಲ. ಅದಕ್ಕಾಗಿ ಪ್ರಯತ್ನ ಪಡಬೇಕು, ತಾಳ್ಮೆ ಇರಬೇಕು. ಹೀಗೆ ಪ್ರಯತ್ನ ಪಡ್ಕೊಂಡು ತಾಳ್ಮೆಯಿಂದ ಅವರ ಪರಿಹಾರಕ್ಕಾಗಿ, ಅಂದರೆ ಅವರ ಸಮಸ್ಯೆಯ ಪರಿಹಾರಕ್ಕಾಗಿ ಬಂದಿರುವಂತಹ ವ್ಯಕ್ತಿಯೊಬ್ಬರಿಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಹೇಗೆ ಆತ್ಮಚಿಕಿತ್ಸೆಯ ಮೂಲಕ ಪರಿಹಾರವನ್ನು ನೀಡ್ತಾರೆ ಅಂತ ನೋಡೋಣ. ಇವತ್ತು ನಮ್ಮ ಜೊತೆಯಲ್ಲಿ ಈಶ್ವರಪ್ಪ ಇದ್ದಾರೆ, ಹೊಸನಗರದಿಂದ ಬಂದಿದ್ದಾರೆ. ಈಗ ಇವ್ರ ಸಮಸ್ಯೆ ಏನು, ಯಾಕೆ, ಇದರ ಮೂಲ ಏನು, ಯಾವುದರಿಂದ ಬಳಲ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈಶ್ವರಪ್ಪ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸೋದ್ರ ಮೂಲಕ ಹಾಗೂ ಇವರ ಆತ್ಮವನ್ನು ಆ ದೇಹಕ್ಕೆ ವರ್ಗಾವಣೆ ಮಾಡೋದರಿಂದ ಇವರ ಸಮಸ್ಯೆ ಮತ್ತು ಸಮಸ್ಯೆ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಈಶ್ವರಪ್ಪ ಅವರೇ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತೇ? ಇಲ್ಲ ಸರ್, ಗೊತ್ತಿಲ್ಲ. ಈಶ್ವರಪ್ಪ ಅವರು ಒಂದೇ ಒಂದು ಮುಖ್ಯವಾದ ಸಮಸ್ಯೆ ಅಂದರೆ ಭಯ ಗುರುಗಳೇ. ಅವ್ರಿಗೆ ಭಯ ಜಾಸ್ತಿನಾ? ಹೌದು, ತುಂಬ ವಿಪರೀತವಾದಂಥ ಭಯ. ಯಾವಾಗಲೂ ಬರೀ ಇವ್ರಿಗೆ ಮಲ್ಕೊಂಡಾಗ ಬರೀ ಕೆಟ್ಟ ಕನಸುಗಳೇ ಬರುತ್ತೆ. ಎಲ್ಲ ಬಿದ್ದು ಹೋಗೋದು, ಏನೋ ಒಂದು ಕಚ್ಚೋದು, ಏನೋ ಒಂದು ಆಗೋದು, ಯಾರೋ ಒಂದು ಮುಟ್ಟಿ ಇವ್ರನ್ನ ತಳಿಸೋದು, ಇಲ್ಲ ಇವ್ರಿಗೆ ಹಿಗ್ಗಾಮುಗ್ಗ ಹೊಡೆಯೋದು, ಬರೀ ಇಂಥ ಕನಸುಗಳೇ ಬರುತ್ತೆ ಗುರುಗಳು. ನಿಜನಾ? ಹೌದು. ಆ ರೀತಿ ವಿಚಿತ್ರವಾಗಿ ಬೀಳತ್ತಾ? ಹೌದು ಸರ್. ಇನ್ಯಾವ ರೀತಿ ಬಿದ್ದಿದೆ? ಅಷ್ಟೊಂದು ಗಮನ ಇಲ್ಲ ಸರ್, ಜ್ಞಾಪಕ ಶಕ್ತಿನೇ ಡೌನ್ ಆಗಿಬಿಡಿ ಸರ್. ಹಾಂ, ಬಟ್ ಈ ರೀತಿ ಅದು ಕೆಟ್ಟ ಕನಸುಗಳು ಬೀಳೋದು? ಹೌದು ಸರ್. ನಾನೇ ತಿರೋಗ್ಬಿಟ್ಟಿನಿ, ಓದ್ಕೊಂಡು ಯಾರು ಹೋಗ್ತಾರೆ ಅನ್ನೋ ಥರ ಕೆಟ್ಟ ಕನ್ಸ್ಬಿಟ್ಟಿನಿ. ನಿಮ್ಮ ಹಣ ಸಾಕ್ಸೋದು ನೀವೇ ನೋಡ್ದಂಗೆ? ಹೌದು, ಆ ಥರ ಆ ಥರ ಆಗಿದ್ದೀನಿ, ಆ ಥರ ಕನಸು ಬೀಳುತ್ತೆ. ಕನಸಿನಲ್ಲಿ ನಿಮ್ಮನ್ನು ನೀವೇ ನೋಡೋದು? ಹೌದು ಸರ್. ಓಕೆ. ಇದು ಅವ್ರಿಗೆ ಊಹಾಲೋಕಕ್ಕೆ ತೊಗೊಂಡು ಹೋಗ್ಬಿಡುತ್ತೆ ಗುರುಗಳ. ರಾತ್ರಿ ಹೊತ್ತು ಬೀಳೋ ಕನಸು ಇವ್ರಿಗೆ ಬೆಳಗ್ಗೆ ಹೊತ್ತು ಅದನ್ನು ಮೆಲುಕು ಹಾಕೋಂಗೆ ಆಗುತ್ತೆ ಅವ್ರಿಗೆ. ಇದರಿಂದ ಮಾನಸಿಕವಾಗಿ ಕಂಪ್ಲೀಟಾಗಿ ವೀಕ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ ಮಾನಸಿಕವಾಗಿ. ಯಾರ ಹತ್ರನೂ ಮಾತಾಡೋದಕ್ಕಾಗಲ್ಲ, ಯಾರ ಹತ್ರನೂ ವ್ಯವಹರಿಸೋದಕ್ಕಾಗೋದಿಲ್ಲ. ಸ್ವಂತ ಬುದ್ಧಿ ವರ್ಕೇ ಆಗ್ತಿಲ್ಲ ಅವ್ರಿಗೆ. ಅವ್ರದ್ದಾದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಆದ ಸ್ವಂತ ಬುದ್ಧಿ ಇರುತ್ತೆ. ಆ ಸ್ವಂತ ಬುದ್ಧಿನೇ ಇವ್ರಿಗೆ ಮರಮಾಚ್ದಂಗೆ ಆಗ್ಬಿಟ್ಟಿದೆ. ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗಲ್ಲ. ಬೆಳಗ್ಗೆ ಎದ್ದರೆ ನಾರ್ಮಲಾಗಿ ಇವ್ರಿಗೆ ಎಂಥ ವ್ಯಕ್ತಿಗೂ ಇಂತಿಷ್ಟು ಕೆಲಸ ಮಾಡಬೇಕು, ಇಷ್ಟು ಕೆಲಸ ಕಾರ್ಯಗಳನ್ನ ಮುಗಿಸ್ಕೋಬೇಕು ಅಂತ ಇರುತ್ತೆ. ಇವ್ರಿಗೆ ಅದು ಹೊಳೆಯೋದೇ ಇಲ್ಲ ಗುರುಗಳೇ ಅವ್ರಿಗೆ. ಹೌದಾ? ಹೌದು ಸರ್. ಕೆಲಸಕ್ಕೆ ಹೋಗ್ಬೇಕನ್ನೋ ಆಸಕ್ತಿನೇ ಇಲ್ಲ ಸರ್.
ಮತ್ತು ಕೆಲಸಕ್ಕೆ ಹೋಗಲ್ವೇ ನೀವು? ಮಾಡ್ತೀವಿ ಸರ್, ಕೈಲಿ ಅಷ್ಟು ಜಾಸ್ತಿ ವರ್ಕ್ ಮಾಡೋಕ್ಕೆ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಸುಸ್ತು ಜಾಸ್ತಿ ಆಗುತ್ತೆ. ವಾರದಲ್ಲಿ ಒಂದಿನ ಮಾಡಿದ್ರೆ 3 ದಿನ ಮಾಡಲ್ಲ. ಹೌದಾ? ಮಾಡ್ತೀವಿ, ಅಷ್ಟೊಂದು ಹೆವಿ ಕೆಲಸ ಕಂಟಿನ್ಯೂಷನ್ ಇಲ್ಲ ಅಷ್ಟೊಂದು. ಪರಿಪೂರ್ಣವಾಗಿ ಮಾಡೋದಕ್ಕೆ ಆಗಲ್ಲ ಕೆಲಸ ಕಾರ್ಯಗಳು, ಯಾಕಂದರೆ ದೈಹಿಕವಾಗೂ ತುಂಬ ವೀಕ್ ಆಗ್ಬಿಡ್ತಿದ್ದಾರೆ. ಮಾನಸಿಕವಾಗಿ ಏನಾಗ್ತಿದೆ, ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ಸಡನ್ನಾಗಿ ಭಯ ಶುರುವಾಗ್ಬಿಡುತ್ತೆ. ಭಯ ಶುರುವಾದಾಗ ಕೆಲಸ ಕಾರ್ಯದ ಮೇಲೆ ಗಮನ ಹೋಗ್ಬಿಡುತ್ತೆ. ಆ ಕೆಲಸ ಕಾರ್ಯನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡುವಂಥ ಪರಿಸ್ಥಿತಿ ಸಂದರ್ಭಗಳು ಬಂದಿದೆ ಗುರುಗಳು ಅವ್ರಿಗೆ. ಹೌದಾ? ಭಯ ಬಂದಾಗ ಏನು ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದು ಕೆಲಸ ಬಿಟ್ಟು ಬಂದಿಲ್ಲ, ಆ ಥರ ಭಯ ಹೋಗ್ಬೇಕು ಅನ್ಸುತ್ತೆ. ಪ್ರೇರೇಪಣೆ ಮಾಡ್ತಾರೆ, ಬಿಟ್ಟು ಆಗ್ತಾನೆ ಇರತ್ತೆ ಅವ್ರಿಗೆ. ಯಾವಾಗ ಬೇಗ ಕೆಲಸ ಆಗುತ್ತೋ ಅನ್ಸುತ್ತೆ. ಅಂದರೆ ಚಂಚಲತೆ ವಿಪರೀತವಾಗಿರುತ್ತೆ. ಕೆಲಸ ಬಿಡಬೇಕು ಅಂದರೆ ಅವ್ರು ಫೋರ್ಸ್ಫುಲ್ಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಹೊರತು ಮನಃಪೂರ್ವಕವಾಗಿ ಕೆಲಸ ಮಾಡೋಕೆ ಆಗ್ತಾ ಇರಲ್ಲ. ಒತ್ತಾಯಕ್ಕೆ ಮಾಡ್ತಿರ್ತೀರ ಅಷ್ಟೇ, ಆಸಕ್ತಿ ಕೊಟ್ಟು ಆಸಕ್ತಿ ಮಾಡೋಕ್ಕೆ. ಓಕೆ. ಇದರಿಂದ ಏನಾಗ್ತಿದೆ, ಅವ್ರಿಗೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ, ಭಿನ್ನಾಭಿಪ್ರಾಯಗಳೆಲ್ಲ ಬರ್ತಾ ಇದೆ. ಇವ್ರ ಮೇಲೆ ಇರೋವಂಥ ಇಲ್ಲಿ ಸಲ್ಲದ ಒಂಥರ ಆರೋಪಗಳು ಅನ್ನೋದಕ್ಕಿಂತ ಇವ್ರ ಮೇಲೆ ಅಸಡ್ಡೆತನ ಜನಗಳು ತೋರಿಸೋದು. ಯಾಕಂದರೆ ಇವ್ರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸಗಳಾದಾಗ ಏನಾಗುತ್ತೆ, ಸಹಜವಾಗಿ ಒಂಥರ ಭಿನ್ನಾಭಿಪ್ರಾಯಗಳೆಲ್ಲ, ತಪ್ಪು ಕಲ್ಪನೆಗಳೆಲ್ಲ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಗುರುಗಳೇ. ಹೌದಾ? ಕೆಲಸ ಮಾಡೋ ಜಾಗದಲ್ಲಿ ಈ ರೀತಿಯಾಗಿ ಭಿನ್ನಾಭಿಪ್ರಾಯಗಳು ಬರ್ತಿವೆ. ವಿಪರೀತವಾದಂಥ ಸುಸ್ತು, ಯಾಕೆಂದರೆ ತಿಂದಿದ್ದು ಏನೂ ಮೈಗೆ ಹತ್ತುತ್ತಾ ಇಲ್ಲ, ಸುಸ್ತು ಸಂಕಟ ವಿಪರೀತವಾಗಿ ಆಗ್ತಾ ಇರುತ್ತೆ. ಯಾಕೆಂದರೆ ರಕ್ತ ಪರಿಚಲನೆ ದೇಹದಲ್ಲಿ ತುಂಬ ನಿಧಾನಗತಿಯಲ್ಲಿ ಆಗ್ತಾ ಇದೆ ಗುರುಗಳೇ ಅವ್ರಿಗೆ. ಯಾಕಂದರೆ ತಿಂದಿದ್ದು ಮೈಗೆ ಹತ್ತದೇ ಇರೋದ್ರಿಂದ ನರನಾಡಿಗಳಲ್ಲಿ ಶಕ್ತಿ ಬರ್ತಾ ಇಲ್ಲ, ಶಕ್ತಿ ತುಂಬ್ತಾ ಇಲ್ಲ ದೇಹದಲ್ಲಿ, ಆ ಮಾಂಸಖಂಡಗಳಲ್ಲಿ ಶಕ್ತಿ ಉತ್ಪನ್ನ ಆಗ್ತಾ ಇಲ್ಲ, ಶಕ್ತಿ ನಿಂತ್ಕೊಳ್ತಾ ಇಲ್ಲ ದೇಹದಲ್ಲಿ. ಹಾಗಾಗಿ ಏನಾಗುತ್ತೆ, ಇವ್ರಿಗೆ ತಿಂದಿದ್ದೇನು ಮೈಗೆ ಹತ್ತದೇ ಇರೋದ್ರಿಂದ ನಿಶಕ್ತಿತನ ವಿಪರೀತವಾಗಿ ಕಾಡ್ತಿದೆ. ಸುಮಾರು ಸತಿ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾರೆ ಟ್ರೀಟ್ಮೆಂಟ್ ತೊಗೊಳಕ್ಕೆ. ಬಟ್ ಏನಂದರೆ ಬರೀ ಕಾಯಿಲೆ ಬರ್ತಾರೆ, ಯಾಕಂದರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅದರದ್ದು. ಹೌದಾ? ತುಂಬ ಸುಸ್ತಾದ ಒಂದು ಇಂಜೆಕ್ಷನ್ ಮಾಡ್ಲಿರ್ತೀನಿ, ಗ್ಲೂಕೋಸ್ ಬಾಟ್ಲಿ ಹಾಕ್ಸಂತೀನಿ. ಅದರಿಂದ ಪವರ್ ಸ್ವಲ್ಪ ಕೆಲಸ ಮಾಡೋಣ ಇದು ಸರ್, ಅದರಿಂದ ಸ್ವಲ್ಪ ಇದು ಮಾಡ್ತೀನಿ. ಬಟ್ ಅದು ಯೂಸ್ ಆಗ್ತಿಲ್ಲ? ಇಲ್ಲ ಸರ್, ಸ್ವಲ್ಪ ದಿವಸ ಅಷ್ಟೇ ಸರ್, ಒಂದು ವಾರ, ಒಂದು ಬಾಟ್ಲಿ ಹಾಕಿ 1 ವಾರ ಅಷ್ಟೇ, ಆಮೇಲೆ ಮಾಮೂಲಿ ಸುಸ್ತು. ಹೌದು ಸರ್. ಬಟ್ ಅದಕ್ಕೆ ಕಾರಣ ಸಿಕ್ಕಿಲ್ಲ ಇವತ್ತಿನವರೆಗೂ ಅವ್ರಿಗೆ. ಸೊ ಮೆಡಿಕಲ್ ಏನು ಗೊತ್ತಾಗಿಲ್ವಾ, ಯಾಕೆ ಸುಸ್ತು? ಮೆಡಿಕಲ್ ತುಂಬ ಹಾಸ್ಪಿಟಲ್ ತೋರಿಸ್ಬಿಟ್ಟಿದೆ ಸರ್, ರಿಪೋರ್ಟ್ ಎಲ್ಲ ಮೂಲ ಗೊತ್ತಾಗ್ತಿಲ್ಲ, ನಾರ್ಮಲ್ ಬರ್ತದೆ ಸರ್, ಎಲ್ಲ ನಾರ್ಮಲ್. ಹ್ಞೂ ಸರ್. ಈ ನಡುವೆ ಏನಾಗ್ತಿದೆ, ಎದೆಬಡಿತ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ಪದೇ ಹೋಗಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಎಲ್ಲಿ ಏನು ಅಂದ್ಬಿಡ್ತಾರೋ, ಯಾರು ಏನು ಅಂದ್ಬಿಡ್ತಾರೋ, ಯಾರಿಂದ ಏನು ಈ ದೇಹಕ್ಕೆ ಇನ್ನೇನು ಸಮಸ್ಯೆ ಇದೆಯೋ ಅನ್ನೋ ಒಂದು ಆತಂಕ ಜಾಸ್ತಿ. ಹಾಗಾಗಿ ಹೆಚ್ಚಾಗಿ ಈ ನಡುವೆ ಅದಕ್ಕೂ ಹೋಗೋದು ಕಷ್ಟ ಆಗ್ಬಿಡ್ತಾ ಇದೆ. ಕೈಕಾಲುಗಳಲ್ಲಿ ಸೆಳೆತ ಜಾಸ್ತಿ ಆಗ್ತಾ ಇದೆ, ತುಂಬ ಮೈಕೈ ಎಲ್ಲ ವಿಪರೀತವಾದಂಥ ನೋವು. ಅಂದರೆ ದೇಹಕ್ಕೆ ಅಂತಲೇ ಒಂದು 40ರಿಂದ 50 ಭಾಗ ಸಮಸ್ಯೆಗಳು ರೂಢ್ಕೊಂಡ್ಬಿಟ್ಟಿದೆ. ಬಟ್ ಅದಕ್ಕೇನೇ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರು ಟ್ರೀಟ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ಗುರುಗಳೇ ಅವ್ರಿಗೆ. ಸೊ ಯಾವುದೇ ಮೆಡಿಕಲ್ ಟ್ರೀಟ್ಮೆಂಟ್ ವರ್ಕ್ ಸ್ವಲ್ಪ ಆಗಿದ್ರು 1 ವಾರ ಆಗ್ಬೋದು ಅಷ್ಟೇ. ಮತ್ತೆ 1 ವಾರ 15 ದಿವಸ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್. 15 ಡೇಸ್ಗೊಂದ್ಸಲ ಹಾಸ್ಪಿಟ್ಲಿಗೆ ಹೋಗ್ತಿಲ್ಲ ಸರ್. ಇದೇ ಮುಖ್ಯವಾದಂಥ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರೋದು ಗುರುಗಳೇ ಅವರು. ಹೌದಾ? ಹೌದು ಅವ್ರು ಹೇಳಿದ್ದೆಲ್ಲ ಕರೆಕ್ಟಾ? ಹೌದು ಸರ್. ಇದಕ್ಕೆ ಪರಿಹಾರ ಅಂತ ಏನಾದ್ರು ಮಾಡ್ಕೊಂಡ್ರಾ? ತುಂಬ ಕಡೆ ನೋಡಿನಿ ಸರ್, ಕಾಯಿಲೆ ಮೆಡಿಕಲ್ ಒಂದು ಮಾಡಿದ್ದೀರಾ? ಮೆಡಿಕಲ್ ಮಾಡಿ ದೇವರು ಅದು ಇದು ಎಲ್ಲ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀರಾ? ಎಲ್ಲ ಮಾಡಿದ್ದೀನಿ ಸರ್. ಸೊ ಏನು ಫೈನಲ್ಗೆ ಇಲ್ಲಿ ಬಂದಿರೋ ಸರ್, ಇದು ಫೈನಲ್ ಕೊನೆ ಅಸ್ತ್ರ. ಹೌದು ಪ್ರಯೋಗ ಮಾಡೋಣ. ಕೈಲಾದಷ್ಟು ಎಲ್ಲ ಮಾಡಿಬಿಟ್ಟಿನಿ ಸರ್, ಅಲ್ಲೇ ಆಗ್ತಾ ಇಲ್ಲ. ಎಷ್ಟು ದುಡ್ಡು ಕಳ್ಕೊಂಡಿದ್ದೀರಾ ಇದುವರೆಗೂ? ತುಂಬ ಫುಲ್ ಇದು ಮಾಡಿಬಿಟ್ಟು ಮೀಡಿಯಮ್ ಖರ್ಚು ಮಾಡಿ, ಅಮೌಂಟ್ ಜಾಸ್ತಿ ಇರಲಿ ಸರ್, ಸ್ವಲ್ಪ ದುಡ್ದಿದ್ದೆಲ್ಲ ಹಂಗೆ ಹೋಗ್ತಾರೆ. ಅಲ್ಲಿ ದುಡಿಯೋದು ಇಲ್ಲಿ ಹಾಸ್ಪಿಟ್ಲ್ ಅದು ಇದಕ್ಕೆ ಓಡಾಡೋ ಖರ್ಚು ಸರಿ ಆಗುತ್ತೆ. ಓಕೆ, ಈಗ ಇದ್ರ ಮೂಲ ತಿಳ್ಕೊಳ್ಳೋಣವಾ? ಓಕೆ ಓಕೆ, ಏನಪ್ಪ ಇದು ಮೂಲ? ಗುರುಗಳೇ ಇವ್ರಿಗೆ ಸಮಸ್ಯೆ ಇವತ್ತಿಂದ ತುಂಬ ಹಳೆಯದು ಗುರುಗಳೇ. 17 ವರ್ಷದಿಂದ ಬಂದಿರೋದು ಸಮಸ್ಯೆ. 17 ವರ್ಷಕ್ಕೆ ಫಾಲ್ತು ಆತ್ಮ ಬಂತು, ಮದ್ದು ಬಿದ್ದಿತ್ತು ಅವ್ರಿಗೆ ಅವಾಗಲಿಂದ ಸ್ವಲ್ಪ ಸಮಸ್ಯೆಗಳೆಲ್ಲ ನಿಧಾನಕ್ಕೆ ಶುರುವಾಗಿತ್ತು. ಬಟ್ ಅವಾಗ ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಸದೃಢವಾಗಿದ್ದರು, ನಿಭಾಯಿಸ್ಕೊಂಡ್ಬರ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿತ್ತು. ಈಗ 13 ವರ್ಷದಿಂದ ಯಾವಾಗ ಮಾಟ ಆಯಿತೋ ಅವಾಗಲಿಂದ ಸಮಸ್ಯೆಗಳೆಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಯಿತು ಗುರುಗಳೇ. ಆ ಭಯದಿಂದ ಹಿಡಿದು ಎಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಆ ಭಯದಕ್ಕೆ, ಆ ಆತ್ಮಕ್ಕೆ ಭಯ ಜಾಸ್ತಿ ಇದೆ ಗುರುಗಳೇ, ವಿಪರೀತವಾದಂಥ ಭಯ ಇದೆ. ಆ ಆತ್ಮಕ್ಕೆ ಆ್ಯಕ್ಚುಲಾಗಿ ಹಾವು ಕಡೆ ಸತ್ತಿದೆ, ಫಾಲ್ತು ಬಂದಿರೋದು. ಹಾಂ ಹೌದು, ಇವ್ರಿಗೆ ಅದರ ಅನುಭವ ಇವತ್ತಿಗೂ ಆಗ್ತಾಯಿದೆ. ಅಂದ್ರೆ ಭಯ, ಎಲ್ಲ ಹಾವು ಕಚ್ಚಿಬಿಡುತ್ತೋ, ಎಲ್ಲಿ ಏನಾಗುತ್ತೆ, ಆ ಇದೆಯೇನೋ ಮನೆಯಲ್ಲಿ ಇದೆಯೇನೋ ಥರ ಭಯ ಫೀಲು. ಹೌದು 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 ಸರ್. ಬಟ್ ನೋಡಿದ್ದೀರಾ ನಿಮ್ಮ ಮನೇಲಿ ಯಾವತ್ತರ ಹಾವು? ಇಲ್ಲ ಸರ್, ಆ ಥರ ಇಲ್ಲ ಸರ್, ಇಲ್ಲ, ಕಲ್ಪನೆ ಅಷ್ಟೇ ಸರ್. ಬಟ್ ಅದು ನಿಮಗೆ ಹೌದು ಹೌದು ಸರ್. ಅದೇನಾಗಿದೆ, ಅದು ಇವತ್ತು ಇವ್ರಿಗೆ ಬೃಹದಾಕಾರವಾಗಿ ಮನಸ್ಸಿನಲ್ಲಿ ಬೆಳೆದು ಕೂತ್ಕೊಂಡ್ಬಿಟ್ಟಿದೆ, ಬೇರು ಉಳ್ಬಿಟ್ಟಿದೆ. ಹಾಗಾಗಿ ಜನಗಳ ಹತ್ರ ಹೋಗೋದಾಗಲಿ ಓಡಾಡೋದಾಗಲಿ ಹೆಚ್ಚಾಗಿ ಸಾಯಂಕಾಲ ಹೊತ್ತು ಆಗ್ತೀವಿ ಅಂದರೆ ಆದಷ್ಟು ಬೇಗ ಮನೆ ಸೇರ್ಕೊಂಬಿಡೋ ಅನ್ನೋ ಒಂದು ಮನಸ್ಥಿತಿ, ಬೆಳಗ್ಗೆ ಹೊತ್ತು ಜಾಸ್ತಿ ಹೊತ್ತು ಓಡಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ, ಅದೆಲ್ಲ ಇವಾಗ ಜಾಸ್ತಿಯಾಗಿ ಕಳೆದ ಒಂದು 7 ವರ್ಷದಿಂದ ಈಚೆಗೆ ಹಂತವಾಗಿ ಅದು ಚೆನ್ನಾಗಿ ಬೇರೆಯವರು ಇವರಿಗೆ ಈಗ ಒಂದು 2 ವರ್ಷದಿಂದ ವಿಪರೀತ ಆಗಿದೆ, ಕಂಟ್ರೋಲ್ಗೂ ಸಿಗ್ತಾ ಇಲ್ಲ ಗುರುಗಳವ್ರಿಗೆ. ನಿಜಾನ ಇದು?
ಈಗ ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಕ್ಲಿಯರ್ ಮಾಡಲಾ? ಸಮಾಧಾನ ಇದೆಯಾ? ಸರಿ ಸರ್. ಈಶ್ವರಪ್ಪ, ಈಗ ನಿಮ್ಮ ದೇಹದಲ್ಲಿರೋ ಆತ್ಮನು ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ಒಂದು 5ರಿಂದ 10 ಭಾಗ ರಿಸಲ್ಟ್ ಸಿಗುತ್ತೆ. ಅಂದರೆ ಸುಸ್ತು ಆಯಸಲ್ಲಿ ಕಡಿಮೆ ಆಗೋದು, ಮುಖದಲ್ಲಿ ಕಪ್ಪಿಳಿಯೋದು, ತಿಂದನ ಮೈ ಹೊತ್ತೋದು, ಸುಸ್ತು ಆಯಸ ಕಡಿಮೆ ಆಗೋದು, ರಾತ್ರಿ ನಿದ್ದೆ ಬರೋದು, ಕೆಟ್ಟ ಆಲೋಚನೆ ಕಡಿಮೆ ಆಗೋದು ಎಲ್ಲ ಆಗುತ್ತೆ. ಓವರಾಲ್ 15 ದಿವಸ ಒಂದು 5ರಿಂದ 10 ಭಾಗ ರಿಸಲ್ಟ್ ಸಿಗುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಸ್ವಲ್ಪ ಏರುಪೇರು ಇರುತ್ತೆ. ಗಾಬರಿ ಬೀಳೋದು ಬೇಡ. ಧ್ಯಾನ ಚೆನ್ನಾಗಿ ಮಾಡಬೇಕು. 3 ತಿಂಗಳು ಪ್ರತಿ 15 ದಿವಸಕ್ಕೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಓಕೆನಾ? ಅಲ್ಲಿಗೆ ಬರ್ಬೇಕು ಸರ್? ಹೌದು. ಓಕೆ. ತುಂಬ ಸುಸ್ತಾಗೋದು, ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ಭಯ ಥರ ಅದು. ಮಂಜುನಾಥ ಸ್ವಾಮಿ ಆಫೀಸ್ಗೆ ಹೋಗಿ ಕೇಳೋದಕ್ಕೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಮಂಜುನಾಥ ಸ್ವಾಮಿ ಗುರೂಜಿಯವರಿಗೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ನಂತರ ಇನ್ನಷ್ಟು ಕುತೂಹಲಕಾರಿ ಮಾಹಿತಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ಬೇರೆ ಆತ್ಮ ದೇಹ ಸೇರ್ಕೊಂಡಿರೋದು ಗೊತ್ತಾಗೋದು ಬಹಳ ತಡವಾಗಿ. ಸಾಮಾನ್ಯವಾಗಿ ಸಮಸ್ಯೆ ಶುರುವಾಗಿ ಆ ಸಮಸ್ಯೆಗೆ ಎಲ್ಲೂ ಪರಿಹಾರ ಸಿಗದೇ ಇದ್ದಾಗ ಅದು ಆತ್ಮದಿಂದ ಉಂಟಾಗಿರೋ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರ ಸಿಗೋದು ನಮ್ಮ ಆತ್ಮಚಿಕಿತ್ಸೆಯಲ್ಲಿ. ಡಾಕ್ಟರ್, ಹಾಗೆ ತುಂಬ ಜನ ಲೆಟರ್ಸ್ ಕೂಡ ಬರೆದಿದ್ರು, ಫೋನ್ ಮಾಡಿ ಕೂಡ ಕೇಳ್ತಾ ಇದ್ರು ಇದನ್ನು. ಈಗ ಆತ್ಮಚಿಕಿತ್ಸೆ ಪಡ್ಕೋಬೇಕಾದ್ರೆ ನಾವೇನಾದರೂ ಬೇರೆ ಔಷಧಿ ತೊಗೊಳ್ಳೋದು ಅಥವಾ ಇನ್ನೇನಾದರೂ ಚೆಕಪ್ಪು ಅಥವಾ ಇನ್ನೇನೋ ಟೆಸ್ಟ್ಗಳಿರುತ್ತೆ, ಏನೋ ಒಂದು ಮೆಡಿಕಲಿ ಇದಾಗಿ ಕಂಟಿನ್ಯೂಷನ್ ಇರಬೇಕಾ ಬೇಡವಾ ಅನ್ನೋದು. ಇಲ್ಲ, ಆತ್ಮಚಿಕಿತ್ಸೆಯನ್ನು ಪಡೆಯುವಾಗ ಅವರು ಇದುವರೆಗೂ ಮಾಡ್ಕೊಂಡ್ಬಂದಿರತಕ್ಕಂಥ ಯಾವ್ದಾದ್ರು ಟ್ರೀಟ್ಮೆಂಟ್ ನಡೀತಾ ಇದ್ದರೆ ಒಂದು ಪಕ್ಷದಲ್ಲಿ ಅದನ್ನು ನಿಲ್ಲಿಸೋ ಅವಶ್ಯಕತೆ ನಮ್ಮಲ್ಲಿ ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಅದನ್ನು ಕಂಟಿನ್ಯೂ ಮಾಡಬೇಕು. ಅದರಿಂದ ಫಲ ಬಂದಿದೆಯೋ ಇಲ್ಲೋ, ರಿಸಲ್ಟ್ ಬಂದಿದೆಯೋ ಇಲ್ಲೋ ಅವ್ರಿಗೆ ಗೊತ್ತಿದ್ದೇ ಇರುತ್ತೆ. ಸೊ ಹೀಗಾಗಿ ಆತ್ಮಚಿಕಿತ್ಸೆ ನಮ್ಮದು ಶುರು ಮಾಡಿದ್ಮೇಲೆ 15 ದಿವಸದಲ್ಲೆಲ್ಲ ಅವರಿಗೆ ಸ್ವಲ್ಪ ಸರಿ ಹೋಗೋದು ಕಂಡು ಬರುತ್ತೆ. ಒಂದು 5ರಿಂದ 15-20 ಭಾಗದಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಸೊ ಹೀಗಾಗಿ ಇದುವರೆಗೂ ಏನು ಬಂದಿದೆ ಏನು ಬಂದಿಲ್ಲ ಅನ್ನೋದು ಅವರಿಗೆ ಕ್ಲಾರಿಟಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಅವ್ರು ಯಾವುದೇ ಒಂದು ಚಿಕಿತ್ಸೆ ಅವ್ರು ತೊಗೊಳ್ತಾ ಇದ್ದರೆ ಅಥವಾ ಯಾವ್ದಾದ್ರು ಮೆಡಿಸಿನ್ನು ಟ್ಯಾಬ್ಲೆಟ್ಸು ತೊಗೊಳ್ತಾ ಇದ್ದರೆ ಖಂಡಿತ ಕಂಟಿನ್ಯೂ ಮಾಡ್ಬೋದು. ಯಾವುದನ್ನು ನಿಲ್ಲಿಸಲೇಬೇಕು ಅಥವಾ ನಮ್ಮ ನಿಲ್ಲಿಸಬಾರ್ದು ಹಾಗೇನಿಲ್ಲ, ಕಂಡೀಷನ್ಸ್ ಇಲ್ಲ. ಆ್ಯಂಡ್ ಸೈಡ್ ಎಫೆಕ್ಟ್ ಇದೆಯಾ ಅಂತ ಸುಮಾರು ಜನ ಕೇಳ್ತಾರೆ. ಇಲ್ಲ, ಇದರಿಂದ ಬಿಲ್ಕುಲ್ ಸೈಡ್ ಎಫೆಕ್ಟ್ ಇಲ್ಲ. ಯಾಕೆಂದರೆ ಬಂದಿರತಕ್ಕಂಥ ಪೇಷಂಟ್ನ ನಾವು ಮುಟ್ಟೋದು ಇಲ್ಲ, ಅವ್ರಿಗೇನು ಔಷಧಿ ಅಂತ ಹೊಟ್ಟೆಗೇನು ಕೊಡೋದಿಲ್ಲ, ಅಥವಾ ಅವ್ರು ನೀವು ಹೋಗಿ ಇಂಥ ಪರಿಹಾರ ಮಾಡಿ ಹಿಂಗೆ ಖರ್ಚು ಮಾಡಿ ಅಂತ ಕೂಡ ಹೇಳಲ್ಲ. ಸೊ ಹೀಗಾಗಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇದರಲ್ಲಿ ಇಲ್ಲವೇ ಇಲ್ಲ. ಪತ್ರಗಳ ರಾಶಿನೇ ಹರಿದು ಬರ್ತಾ ಇದೆ. ಅದರಲ್ಲಿ ಒಂದು ಪತ್ರ ಈಗ ಓದ್ತಾ ಇದ್ದೀನಿ, ಅವ್ರ ಸಮಸ್ಯೆ ಏನು ಅಂತ ಕೇಳೋಣ. ಪೂಜ್ಯ ಗುರುಜಿಯವರಿಗೆ ವಂದನೆಗಳು. ನನ್ನ ಹೆಸರು ಸರೋಜ. ಹಳಿಯಾಳದಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನನ್ನ ಮಗನ ಸಮಸ್ಯೆಗೆ ನೀವು ಪರಿಹಾರ ನೀಡುತ್ತೀರೆಂದು ಭಾವಿಸಿದ್ದೇನೆ. ನನ್ನ ಮಗನಿಗೆ ಈಗ 15 ವರ್ಷ. ಇತ್ತೀಚೆಗೆ ಸ್ನೇಹಿತರ ಜೊತೆ ಸೇರಿ ದುರಭ್ಯಾಸಗಳನ್ನು ಕಲಿತಿದ್ದಾನೆ. ಯಾರ ಮಾತನ್ನು ಕೇಳೋದಿಲ್ಲ. ಕುಡಿತಕ್ಕಾಗಿ ಮನೆಯಲ್ಲಿ ಕಳ್ಳತನ ಮಾಡುತ್ತಿದ್ದಾನೆ. ಬೈದು ಬುದ್ಧಿ ಹೇಳಿದರೆ ಮನೆಗೆ ಬರೋದಿಲ್ಲ. ನಮಗೆಲ್ಲ ತುಂಬ ಆತಂಕವಾಗಿದೆ. ನನ್ನ ಮಗ ಸರಿದಾರಿಗೆ ಬರುತ್ತಾನಾ? ದಯವಿಟ್ಟು ಅವನಿಗೆ ದುರಭ್ಯಾಸಗಳನ್ನು ಬಿಡಿಸಲು ದಾರಿ ತೋರಿಸಿ. ನಿಮ್ಮ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯುವುದಿಲ್ಲ. ದಯವಿಟ್ಟು ಸಹಕರಿಸಿ. ಇಂತಿ ನಿಮ್ಮ ವಿಶ್ವಾಸದೊಂದಿಗೆ ಸರೋಜಾ. ಓಕೆ, ಅಂದರೆ ಅವರ ಮಗನಿಗೆ ಚಿಕ್ಕ ವಯಸ್ಸಲ್ಲೇ ಬಹಳಷ್ಟು ಕೆಟ್ಟ ಅಭ್ಯಾಸಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ. 15 ವರ್ಷ. ಸೊ ಇಲ್ಲ, ಸಾಧ್ಯತೆ ಇದೆ. ನಾನು ಆಗಲೇ ಹೇಳಿದ ಹಾಗೆಯೇ ಆತ್ಮಗಳು ದೇಹವನ್ನು ಸೇರಿದಾಗ ಅವರ ಸೌಮ್ಯ ಸ್ವಭಾವ ಏನಿರುತ್ತೆ, ಮುಗ್ಧತೆಯನ್ನು ಅವು ಬದಲಾಯಿಸಿಬಿಟ್ಟಿರ್ತವೆ. ಅವರಲ್ಲಿ ಫೆರೋಷಿಯಸ್ನೆಸ್ಸು, ದೊಡ್ಡವ್ರ ಹಾಗೆ ಬಿಹೇವಿಯರ್ ತರೋದಾಗಲಿ, ದೊಡ್ಡವ್ರ ಸಹವಾಸ ಮಾಡೋದಾಗಲಿ, ಅಥವಾ ಇನ್ನೊಬ್ಬರ ಮಾಡುವಂಥ ಕೆಲವೊಂದು ಕೆಟ್ಟ ಚಟಗಳನ್ನು ಅನುಕರಣೆ ಮಾಡೋದಾಗಲಿ ಮಾಡ್ತಾರೆ. ಅದು ಬಿಗಿನಿಂಗಲ್ಲಿ ಏನೋ ಒಂದು ಕ್ಯೂರಿಯಾಸಿಟಿಗೆ ಮಾಡ್ತಾರೆ. ಕೊನೆಗೆ ಅದು ಈ ಮಾಟ ಎಲ್ಲ ಆಗಿ ಆತ್ಮಗಳು ಆವಾಹನೆ ಆಗಿ ಅದು ತುಂಬ ಅವನನ್ನು ಟೇಕ್ ಓವರ್ ಮಾಡಿದಾಗ ಕಂಪ್ಲೀಟ್ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಡ್ತಾರೆ. ಬಿಗಿನಿಂಗ್ ಅಷ್ಟೇ ಅವ್ರಿಗಿರುತ್ತೆ ಮನಸ್ಸಿನಲ್ಲಿ ನಾನು ಮಾಡಬಾರ್ದು ತಪ್ಪು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಒಂಚೂರು ಶುರು ಮಾಡಿದ್ಮೇಲೆ ಅವ್ರಿಗೆ ಅದನ್ನು ಹತೋಟಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹೀಗಾಗಿ ಅವ್ರು ಏನು ಮಾಡಿಬಿಡ್ತಾರೆ, ಕಂಪ್ಲೀಟ್ ಮುಳುಗಿ ಹೋಗ್ಬಿಡ್ತಾರೆ ಅದರಲ್ಲಿ. ಈಗ ಅದರ ಮೂಲ ಏನು ಅನ್ನೋದನ್ನು ನಾವು ತಿಳಿದು ಅದನ್ನು ಪರಿಹರಿಸ್ತಾ ಹೋದರೆ ಆತ್ಮಚಿಕಿತ್ಸೆಯಲ್ಲಿ ಅಟ್ಲೀಸ್ಟ್ ಅವನಿಗಿರ್ತಕ್ಕಂಥ ಸಾಫ್ಟ್ ನೇಚರ್ ಏನಿರುತ್ತೆ ನಿಧಾನವಾಗಿ ಹಂತವಾಗಿ ವಾಪಸ್ ಬರ್ತಾ ಹೋಗುತ್ತೆ. ಅದ್ರ ಜೊತೆ
ಜೊತೆಯಲ್ಲಿ ಈ ಯಾವುದೇ ಕೆಟ್ಟ ಚಟಗಳನ್ನು ಅವ್ರು ಏನು ಅದು ಮನಸ್ಸು ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಿರತ್ತೆ ಪದೇ ಪದೇ, ಅದು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಆ ವ್ಯಕ್ತಿಯ ಮನಸ್ಥಿತಿ ಮತ್ತೆ ಮೊದಲಿನಂಗೆ ಬರೋದ್ರಿಂದ ತಾನೇನು ಮಾಡ್ತಿದ್ದೀನಿ ಸರಿನೋ ತಪ್ಪು ಅನ್ನೋ ಭಾವ ಅವನಿಗೆ ಬಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಅವನಿಗೆ ಬರುತ್ತೆ. ಓಕೆ. ಸೊ ಪಾಪ ಇದರಿಂದ ಅವ್ರ ಮನೇಲಿ ಎಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡು ಬೈದು ಬುದ್ಧಿ ಹೇಳಿದ್ರೆ ಮನೆಗೆ ಬರೋದಿಲ್ಲ ಆ ಸ್ವಾಮಿಗೆ ಅಂತ. ಆಬ್ವಿಯಸ್ಲಿ, ಯಾಕಂದರೆ ಮೈಂಡ್ ಅಷ್ಟು ಮಟ್ಟಿಗೆ ಟ್ಯೂನ್ ಆಗಿ ಹೋಗ್ಬಿಟ್ಟಿರುತ್ತೆ ಅದು. ಸೊ ಈ ಥರ ಚಿಕ್ಕ ವಯಸ್ಸಿನಲ್ಲೇ ಈ ಥರ ದುರಭ್ಯಾಸಗಳನ್ನ ಕಲ್ತ್ಕೊಂಡ್ರೆ ತಂದೆ ತಾಯಿಗೆ ಮನೆ ವಾತಾವರಣ ಎಲ್ಲ ಕೂಡ ನೆಮ್ಮದಿ ಹಾಳು ಮಾಡೋದು. ಆಬ್ವಿಯಸ್, ತುಂಬ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾರೆ. ಸೊ ಎಲ್ಲ ಸಮಸ್ಯೆಗೂ ಅಂದರೆ ಎಲ್ಲೂ ಪರಿಹಾರ ಸಿಗಲಿಲ್ಲ ಅಂದರೆ ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೆ ಖಂಡಿತವಾಗ್ಲೂ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತೆ ಸಿಗುತ್ತೆ ಅಲ್ವಾ? ಸರಿ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ ದಾರಿಯನ್ನು ಕೂಡ ತೋರಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಮುಕ್ತಿ ಪಡ್ಕೊಳ್ದೇ ಇರೋ ಆತ್ಮಗಳು ನಮ್ಮ ಸುತ್ತಮುತ್ತ ಲೆಕ್ಕವಿಲ್ಲದಷ್ಟಿವೆ. ಅವು ದೇಹ ಸೇರ್ಕೊಳ್ಳೋದಕ್ಕೆ ಕಾರಣ ಬೇಕಾಗಿಲ್ಲ. ಹಾಗೆ ದೇಹ ಸೇರ್ಕೊಂಡ ಆತ್ಮಗಳಲ್ಲಿ ಕೆಲವು ಆತ್ಮಗಳು ತೊಂದರೆ ಕೊಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಪರಿಹಾರ ಸಿಗೋದು ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ. ಆತ್ಮ ಸಂಜೀವಿನಿ. ವೀಕ್ಷಕರೇ, ಕಾರ್ಯಕ್ರಮದ ಕೊನೆ ಹಂತ, ಕಾರ್ಯಕ್ರಮ ಮುಗಿಸುವಂಥ ಸಮಯ. ಹೌದು, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಮುಂಚೆನೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಂತರ ಹೋಗಿ ಭೇಟಿಯಾಗಿ. ಯಾರು ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂದರೆ ಅವರ ಸಮಸ್ಯೆ, ಅಂದರೆ ಯಾರಿಗೆ ಅವ್ರ ತಂದೆ ತಾಯಿಗೆ ಅಥವಾ ಅಜ್ಜಿ ತಾತ ಅಥವಾ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿಗೆ ಬೇಕಾದರೂ ಸಮಸ್ಯೆ ಇರಲಿ, ಅಂಥವರ ಭಾವಚಿತ್ರವನ್ನು ಪೋಸ್ಟ್ ಮಾಡಿದ್ರೆ ಸಾಕು ಅಥವಾ ಮೇಲ್ ಮಾಡಿದ್ರೆ ಸಾಕು, ಫೋನ್ ಸೆಷನ್ ಮೂಲಕ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ. ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.